ಸರ್, ನಿಮ್ಮ ಪ್ರತಿಯೊಂದು ಸಿನಿಮಾನ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲಿಂದನೂ. ನಿಮ್ಮ ಸಿನಿಮಾ ಯಾವಾಗಲೂ ಪ್ರಕೃತಿನ ಟಾರ್ಗೆಟ್ ಮಾಡುತ್ತೆ ಸರ್. ಅಂದರೆ ಮಳೆನೋ ಗಾಳಿನೋ ಆ ಥರ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಸರ್. ಇದು ಈ ಸಿನಿಮಾದಲ್ಲೂ ಟ್ರೈಲರ್ ನೋಡಿದಾಗ ಒಂದು ಪ್ರಕೃತಿ, ಒಂದು ಊರು ಹಾಳಾಗಿರೋ ಥರ ಮಾಡಿದೆ ಸರ್. ಯಾಕೆ ಯಾವಾಗಲೂ ಪ್ರತಿ ಸಲ ಪ್ರಕೃತಿನೇ ಟಾರ್ಗೆಟ್ ಮಾಡ್ತೀರಾ ಸರ್ ನೀವು? ನಾವು ಪುರುಷ ಆಗಿರೋದ್ರಿಂದ ಈ ಪ್ರಕೃತಿ ಜೊತೆ ಬದುಕಬೇಕಲ್ಲ. ಪ್ರಕೃತಿ ಪುರುಷ ಸಮ್ಮಿಲನ, ಇದರಲ್ಲೂ ಅದನ್ನು ನೋಡ್ತೀರಾ ನೀವು, ಬೇರೆ ಥರ ನೋಡ್ತೀರಾ ಸರಿ ಸರ್. ಮಹೇಶ್ ಅಂತ ಪ್ರತಿಧ್ವನಿಯಿಂದ. ಹಾಂ ಸರ್, ಒಂದು ಪ್ರಶ್ನೆ, ಇದು ಮೇಜರ್ ಆಗ್ಬೋದು. ಏನಂದರೆ, ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕಾ ಇಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಾ? ಸಿನಿಮಾನೇ ಪ್ಯಾನ್ ಇಂಡಿಯಾ ಆಗೋದು. ಯಾರು ಪ್ಯಾನ್ ಇಂಡಿಯಾ ಅಂತ ಮಾಡೋಕ್ಕಾಗಲ್ಲ. ಈಗ ಅದೆಲ್ಲ ನೋಡ್ಬಿಟ್ಟಿದ್ದೀರ ನೀವು. ಪ್ಯಾನ್ ಇಂಡಿಯಾ ಅಂದಿರೋದು ಎಲ್ಲೋ ಹೋಗಿರೋದು, ಆ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಅದು ನಮ್ಮ ಕೈಲಿಲ್ಲ ನೋಡಿ. ಅದೇ ಹೇಳಿದ್ದು, ನಾವು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿರಲಿಲ್ಲ. ಮಾಡ್ತಾ 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 ಅದಾಯಿತು. ತೆಲುಗಲ್ಲಿ ಮಾಡೋಣ ಅಂದರು, ಆಮೇಲೆ ತಮಿಳಲ್ಲೂ ಮಾಡೋಣ ಅಂದರು, ಆಮೇಲೆ ಹಿಂದಿಲಿ ಮಾಡೋಣ ಅಂದರು. ಹಾಗೆ ವಿಷುವಲಿನೂ ಬೇರೆ ಆಗ್ತಾ ಆಗ್ತಾ ಇವರು ಒಂದು ಲೆವೆಲ್ ಕೊಟ್ಟೋಗಿ, ಸರ್ ವರ್ಲ್ಡಲ್ಲೇ ಮಾಡ್ಬಿಡ್ತೀನಿ ಇದನ್ನು, ಇದು ಆ ಥರ ಸಬ್ಜೆಕ್ಟು ಅಂತ. ಅದೇನೋ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ, ಸ್ಪ್ಯಾನಿಷು ಗೀನಿಷ್ ಅದೇನೋ ಪ್ಲ್ಯಾನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಇವ್ರು ವರ್ಲ್ಡ್ ಫಿಲಮ್ ಮಾಡ್ಬೋದು ಮೋಸ್ಟ್ಲಿ. ನೀವು ಮಾಡೋದಕ್ಕೆ ನನಗೆ ಹೇಳ್ತಾ ಇದ್ರಿ ಅನ್ಸುತ್ತೆ. ನಿಮ್ಮ ಒಳಗಿರೋವಂಥ ಕ್ರಿಯೇಟಿವ್ ಸ್ಯಾಟಿಸ್ಫೈ. ನೀವು ಕತೆ ಬರೆದ್ರೆ ನಾನು ಮಾಡ್ತೀನಿ. ಬಟ್ ಸಿಕ್ಕತ್ತು ನಿಜವಾಳು ಮಗ ಅಲ್ವಾ ಸರ್. ಅದೇ ರಿಲೀಸ್ ಪ್ಲಾನ್ ಬಗ್ಗೆ ಹೇಳಿ ಸರ್. ಸ್ವಲ್ಪ ಜಾಸ್ತಿ ನಿಮ್ಗೆ ಅದರಿಂದ ಸ್ವಲ್ಪ ಎಮೋಷನ್, ಅದಕ್ಕೋಸ್ಕರ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನುಗ್ತಾ ಇರ್ತಾರೆ, ಇಲ್ಲ ಹಿಂಗಾಗಬೇಕು ಅಂತ. ಓಕೆ ಸರ್. ಈಗ ಬೇರೆ ರಾಜ್ಯಗಳಿಗೂ ಕೂಡ ಏನೋ ಪ್ರಮೋಷನ್ಗೆ ಹೋಗೋ ಪ್ಲಾನ್ಗಳು, ಅಲ್ಲೆಲ್ಲ ಪ್ರೆಸ್ ಮೀಟ್ಗಳು ಆ ಥರ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೆಸ್ ಮೀಟ್ ಮಾಡೋಂಥ ಪ್ಲಾನ್ಗಳೇನಾರು? ಇಲ್ಲ, ಖಂಡಿತ. ನೋಡಿ ಅಲ್ಲಿದ್ದಾರೆ ನೋಡಿ, ಆಲ್ರೆಡಿ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ನಾಳೆ ಏನು ನಾಡಿದ್ದೇನು ಅಂತ. ಶ್ರೀಕಾಂತ್ ಅವರು ಕರ್ಕೊಂಬಿಡಿ ಮೇಲೆ ಸ್ಟೇಜ್ ಮೇಲೆ. ಅವರು ಅಯ್ಯೋ ನೆಕ್ಸ್ಟ್ ಹಾಕೊಂಡು ಹಿಂಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮನ್ನು. ಪಬ್ಲಿಸಿಟಿ ಕಿಂಗ್ ಅಲ್ವಾ ಅವರು. ನೆಕ್ಸ್ಟ್ ಶ್ರೀಕಾಂತ್ ಮಾತಾಡ್ತಾರೆ ಎಲ್ಲ.